ಅದು ಅಣ್ಣನೇ. I said just shut up, Rahul. ಇಲ್ಲಿ ನಮ್ಮವರನ್ನ ಬಿಟ್ಟು ಮಿಕ್ಕಿದವರೆಲ್ಲ ದಯವಿಟ್ಟು ಹೊರಟೋಗಿ. ಪ್ಲೀಸ್. ಏನ್ರೋ ಇದು? ಏನಾಯ್ತು ನಿಮಗೆ? ನೀವಿಬ್ರು ಅಣ್ಣ ತಮ್ಮ ಅನ್ನೋದನ್ನ ಮರ್ತ ಹೋಗ್ಬಿಟ್ಟಿದ್ದೀರಾ ಅಥವಾ ನೀವ್ ಏನು ಮಾಡಿದ್ರು ಕೇಳೋರಿಲ್ಲ ಅಂತ ಅನ್ಕೊಂಡಿದ್ದೀರಾ? ಅಣ್ಣನ ಮನಸ್ಸಲ್ಲಿ ಯೂನಿವರ್ಸಿಟಿಗೆ ವಾಣಿ ಹೆಸರಿಟ್ಟಿರೋ ಕೋಪ ಇನ್ನೂ ಹೋಗಿಲ್ಲ ಮೇಡಮ್. ಅದೇ ಈಗ ಈ ಜಗಳಕ್ಕೆ ಕಾರಣ ಆಗಿರೋದು. ಅದನ್ನ ನಾನು ಹೇಳಿದ್ನಾ? ನೀನ್ ಡೈರೆಕ್ಟ್ ಆಗಿ ಹೇಳ್ದೆ ಹೋದ್ರು ಇಂಡೈರೆಕ್ಟ್ ಆಗಿ ಅದನ್ನೇ ಮಾತಾಡ್ದಿಯಲ್ಲ. ಅಮೋರೆ ಅಮೋರೆ ಅಮೋರೆ, ಬೇಡ ಅಮೋರೆ, ಈ ಹೆಸರು ಬೇಡ, ಈ ಪೂಜೆನ ಇಲ್ಲಿಗೆ ನಿಲ್ಸ್ಬಿಡಿ ಅಮೋರೆ. ನಂಗೆ ಯಾಕೋ ಈ ಜಗಳ ಇಲ್ಲಿಗೆ ಮುಗಿಯುತ್ತೆ ಅಂತ ಅನ್ನಿಸ್ತಿಲ್ಲ. ನನ್ ಮಾತು ಕೇಳಿ ಅಮೋರೆ, ನಿಮಗ್ ಕೈ ಮುಗಿತೀನಿ. ಅರುಣ್ ಮಾವ, ನೀವಾದ್ರೂ ಹೇಳಿ ಮಾವ, ನೀವಾದ್ರೂ ಹೇಳಿ. ಯಾರು ನನಗೆ ಎಷ್ಟು ಹೇಳಿದ್ರೂ ಕೇಳೋದಿಲ್ಲ. ಕೊಟ್ಟಿರೋ ಮಾತು, ತಗೊಂಡಿರೋ ನಿರ್ಧಾರನ ಬದಲಾಯಿಸೋದಿಲ್ಲ ನಾನು. ರಾಹುಲ್, ವಾಣಿ, ನನ್ನ ಜೊತೆ ಬನ್ನಿ. ಮಾವ, ಪುರೋಹಿತ್ರೆ, ನೀವು ಶುರು ಮಾಡಿ. ಓಂ ಶ್ರೀಮನ್ ಮಹಾಗಣಾಧಿಪತೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಓಂ ಗಣಾನ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಹಾಸರಸ್ವತ್ಯೈ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಹರಿ ಓಂ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ. ತಾಂ ಮಾವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ. ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ. ಅಶ್ವಪೂರ್ವಾಂ ರಥಮತ್ಯಾಂ ಹಸ್ತಿನಾದ ಪ್ರಬೋಧಿನೀಂ. ಶ್ರೀಂ ದೇವೀಮುಪಫ್ವಯೇ ಶ್ರೀರ್ಮಾ ದೇವಿ ಜುಷತಾಂ. ಕಾಂಸೋಸ್ಮಿತಾಂ ಹಿರಣ್ಯ ಪ್ರಾಕಾರಾಮಾರ್ಧ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ
ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋಪಹ್ವಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಯಶಸಾ ಜ್ವಲಂತೀಂ ಶ್ರಿಯಂ ಲೋಕೆ ದೇವಜುಷ್ಟಾಮುದಾರಾಂ ತಾಂ ಪದ್ಮಿನೀಮೀಂ ಶರಣಮಹಂ ಪ್ರಪದ್ಯೆ ಏರ್ಮೇ ಲಕ್ಷ್ಮೀ ಏರ್ಮೇ ನಶ್ಯತಾಂ ತ್ವಾಂ ವೃಣೆ ಆದಿತ್ಯವರ್ಣೇ ತಪಸೋಧಿಜಾತೋ ವನಸ್ಪತಿಸ್ತೋ ರೂಪಯಿತುಮಾಂ ದೇವಸಕಃ ಓಸ್ಮಿ ರಾಷ್ಟ್ರೇಸ್ಮಿನ್ ಕೀರ್ತಿಮಧ್ಯಂ ದದಾತು ಮೇ ಕ್ಷುತ್ಪಿಪಾಸಾಮಲಾಂ ಜ್ಯೇಷ್ಠಾಮಲಕ್ಷ್ಮೀಂ ನಾಶಯಾಮ್ಯಹಂ ಅಭೂತಿಮಸಮೃದ್ಧಿಂ ಚ ಸರ್ವಾನ್ಯರ್ದದು ಮೇ ಗೃಹಾತ್ ಗಂಧದ್ವಾರಾಂ ದುರಾದರ್ಶಾಂ ನಿತ್ಯಪುಷ್ಟಾಂ ಕರೀಷಿಣೀಂ ಈಶ್ವರೀಗುಂ ಸರ್ವಭೂತಾನಾಂ ತಾಮಿಹೋಪಹ್ವಯೇ ಶ್ರಿಯಂ. ಅಮ್ಮ, ಇಲ್ಲಿಗೆ ಅಮ್ನೂರ್ ಪೂಜೆ ಸಮಾಪ್ತಿಯಾದ ಹಾಗೆ ಅಮ್ಮ. ವಾಣಿ ಹೆಸರಿನಲ್ಲಿ ಈ ಯೂನಿವರ್ಸಿಟಿ ಇರುತ್ತೆ. ಇದು ನನ್ನ ನಿರ್ಣಯ. ಇದ್ರ ಬಗ್ಗೆ ಏನಾದ್ರೂ ಕೇಳೋದಿದ್ರೆ ಅದನ್ನ ಮನೇಲಿ ಕೂತು ಮಾತಾಡೋಣ. ತಪ್ಪಿ ಸರ್ಸು, ನಾನು ಅಣ್ಣನ ಹತ್ರ ಮಾತಾಡ್ತೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಕಾರ್ತಿಕ್ಕು ನಮ್ ಹಾಗೆ ಮೇಡಮ್, ಚಿಕ್ಕ ಚಿಕ್ಕ ಸಂತೋಷಕ್ಕೆ ತುಂಬಾ ಎಕ್ಸೈಟ್ ಆಗ್ತಾನೆ.
ತೇಜ, ತಲೆ ತಗ್ಗಿಸ್ಬೇಕಾಗಿರೋದು ನೀವಲ್ಲ ಕಣ್ರು. ನೀವು ಮಾಡಿದ ಕೆಲಸಕ್ಕೆ ನಾನು ಅಷ್ಟು ಜನ ಗೆಸ್ಟ್ಗಳ ಮುಂದೆ, ವಿಐಪಿಗಳ ಮುಂದೆ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಕೂಡ ಗೊತ್ತಿಲ್ವಾ ನಿಮ್ಗೆ? ಇದೇ ಏನ್ರು ನಾನು ಕೊಟ್ಟ ಸಂಸ್ಕಾರಕ್ಕೆ, ಮರ್ಯಾದೆಗೆ ನೀವು ಕೊಡೋ ಗೌರವ? ಕೆಟ್ಟ ಸ್ಟೂಡೆಂಟ್ಸ್ಗಳನ್ನು ಕೂಡ ಶಿಸ್ತುಬದ್ಧವಾಗಿಡೋ ಈ ವಾಗ್ದೇವಿ ತನ್ನ ಸ್ವಂತ ಮಕ್ಕಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳಕ ಆಗ್ಲಿಲ್ಲ ಅಂತ ಎಲ್ಲರೂ ಮಾತಾಡೋ ಹಾಗೆ ಮಾಡ್ಬಿಟ್ರಲ್ರು. ಇದೇನಾ ನಾನು ನಿಮ್ಮಿಬ್ರಿಗೂ ಕೊಟ್ಟ ಸಂಸ್ಕಾರ? ಒಂದು ಸಾರಿ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ ಮುಖನ ನೋಡಿ. ನೀವು ಮಾಡಿರೋ ತಪ್ಪುಗಳು ಗೊತ್ತಾಗದೆ ಹೋದ್ರು ಕೂಡ ಹೋದ ಮರ್ಯಾದೆ, ಕಳ್ಕೊಂಡ ಪ್ರತಿಷ್ಠೆ ನಿಮ್ ಕಣ್ಣೆ ಕಾಣಿಸುತ್ತೆ. ಅಣ್ಣ ತಮ್ಮಂದ್ರೆ ಹೇಗಿರ್ಬೇಕು ಅಂದ್ರೆ ರಾಮ ಲಕ್ಷ್ಮಣರ ಹಾಗೆ, ನಿಮ್ಮಿಬ್ರ ಹಾಗೆ ಇರ್ಬೇಕು ಅಂತ ಗೊತ್ತಿರೋ ಪ್ರತಿಯೊಬ್ರು ಹೇಳ್ತಾ ಇದ್ರೆ ಆಗ ಪಡ್ತಿದ್ದ ಗರ್ವ, ಆಗ ಸಿಕ್ತಿದ್ದ ಆನಂದ ಪೂರ್ತಿಯಾಗಿ ನಾಶ ಮಾಡ್ಬಿಟ್ರಿ. ಜವಾಬ್ದಾರಿ ಗೊತ್ತಿರೋರು ಒಬ್ಬ, ನೋವನ್ನ ತಿಳ್ಕೊಳ್ಳೋನು ಇನ್ನೊಬ್ಬ. ಅಂಥ ನಿಮ್ಮಿಬ್ರು ಮಧ್ಯೆ ಜಗಳ ಅಂದ್ರೆ ಬದುಕಿರುವಾಗ್ಲೇ ನಮ್ಮಿಬ್ಬರಿಗೂ ಗೌರಿ ಕಟ್ಟಿದಾಗಾಯ್ತು. ಪ್ಲೀಸ್ ಡ್ಯಾಡ್, ಹಾಗೆಲ್ಲ ಮಾತಾಡ್ಬಿಡಿ ಡ್ಯಾಡ್. ಅದೇನೋ ಆವೇಶದಲ್ಲಿ. ಏನು ಆವೇಶ? ಯಾರಿಗಿಲ್ಲ ಆವೇಶ? ಮಾಡಿರೋ ತಪ್ಪಿಗೆ ನೀವು ಯಾರು ಏನು ಸಮಜಾಯಿಸಿಕೊಡೋ ಅಗತ್ಯನೇ ಇಲ್ಲ. ಇಬ್ರು ಅಣ್ಣಂದ್ರಿದ್ದಾರೆ ಅನ್ನೋ ಬಲಕ್ಕಿಂತ ನೀವಿಬ್ರು ಒಟ್ಟಿಗೆ ಇದ್ದೀರಾ
ಯಾವಾಗ್ಲೂ ನಿಮ್ಮ ಅಭಿಪ್ರಾಯ ಒಂದೇ ತರ ಇರುತ್ತೆ ಅನ್ನೋ ಧೈರ್ಯನೇ ಇಷ್ಟು ದಿನ ನನಗೂ ಇತ್ತಣ್ಣ. ದಯವಿಟ್ಟು ಅದನ್ನ ಬ್ರೇಕ್ ಮಾಡಬೇಡಿ ಅಣ್ಣ, ಪ್ಲೀಸ್. ಮಾಡಬೇಡಿ ಅಂದ್ರೆ ಹೇಗೆ ನವ್ಯ? ಆಲ್ರೆಡಿ ಬ್ರೇಕ್ ಆಗಿ ಮನೆಯೆಲ್ಲ ಶೇಕ್ ಆಗ್ತಿದೆ. ಮೇಡಮ್, ಇಂಥ ಸಮಸ್ಯೆಗಳು ಬರುತ್ತೆ ಅಂತಾನೆ ವಾಣಿ ಹೆಸರಲ್ಲಿ ಯೂನಿವರ್ಸಿಟಿ ಬೇಡ ಅಂತ ಲೋನ್ ಸ್ಯಾಂಕ್ಷನ್ ಆಗಿದ್ದ ದಿನಾನೇ ಹೇಳಿದ್ನಲ್ಲ ಮೇಡಮ್. ಸಮಸ್ಯೆ ಬಂದ್ರೆ ಪರಿಹಾರ ಮಾಡ್ಕೋಬೇಕು ರಾಹುಲ್. ಬೇಡ ಅಂತ ನಾವು ಬಿಟ್ಬಿಟ್ರೆ ಅದು ಕೇವಲ ತಾತ್ಕಾಲಿಕ ಆಗತ್ಯ ಹೊರತು ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಅಮ್ಮೋರೆ, ಅಮ್ಮೋರೆ, ಅಮ್ಮ ಬೇಡಮ್ಮ, ಬೇಡ, ನನ್ಗಿನ್ನೇನು ಬೇಡಮ್ಮ, ನನ್ನ ಹೆಸರಲ್ಲಿ ಇನ್ನೇನು ಬೇಡಮ್ಮ. ನೀವ್ ನನ್ಗೆ ಯಾವ ಶಿಕ್ಷೆನಾದ್ರೂ ಕೊಡಿ, ಆದ್ರೆ ನನ್ನ ಹೆಸರಿಂದ ಅಣ್ಣ ತಮ್ಮನ್ ಮಧ್ಯ ಜಗಳ ನಾನ್ ಸಹಿಸ್ಕೊಳ್ಳಲ್ಲಮ್ಮ, ನಾನ್ ಸಹಿಸ್ಕೊಳ್ಳಲ್ಲ. ಇವತ್ತೇ ಕಣ್ಣೀರ್ನೆಲ್ಲ ವೇಸ್ಟ್ ಮಾಡ್ಕೋಬೇಡ ಸರ್ಸು. ಮುಂದೆ ಮುಂದೆ ಅದರ ಅವಶ್ಯಕತೆ ತುಂಬಾ ಬೀಳತ್ತೆ ನಿಂಗೆ. ನೀವ್ ತೋರ್ಸಿರೋ ಪ್ರೀತಿ ಪರವಾಗಿ ಬದಲಾದ್ರೆ ಪರವಾಗಿಲ್ಲಮ್ಮ, ಆದ್ರೆ ಈಗ ಶಾಪ ಆಗಿ ನೋವು ಕೊಡ್ತಿದ್ರೆ ತಡ್ಕೊಳ್ಳೋದು ನನ್ನಿಂದಾಗಲ್ಲಮ್ಮ, ನನ್ನಿಂದಾಗಲ್ಲ. ಅವರಿಬ್ರ ಮಧ್ಯೆ ಜಗಳ ಆಗೋದನ್ನ ನಾನ್ ಸಹಿಸ್ಕೊಳ್ಳಲ್ಲಮ್ಮ, ನಾನ್ ಸಹಿಸ್ಕೊಳ್ಳಲ್ಲ. ನನ್ನ ಹೆಸರಲ್ಲಿ ನನ್ಗೇನು ಬೇಡಮ್ಮ, ಏನು ಬೇಡ, ನನ್ಗೇನು ಬೇಡ. ಇಲ್ಲಮ್ಮ ವಾಣಿ, ಇದರಲ್ಲಿ ನಿನ್ನ ತಪ್ಪು ಏನೇನೂ ಇಲ್ಲ. ಈ ಪ್ರಾಬ್ಲಮ್ ಹುಟ್ಟಿದ್ದು ನಾನ್ ತಗೊಂಡಂತ ನಿರ್ಧಾರದಿಂದಾನೇ ಹೊರತು ನಿನ್ನಿಂದಲ್ಲಮ್ಮ, ನಿನ್ನ ಹೆಸರಿನಿಂದ ಕೂಡ ಅಲ್ಲ ತಾಯಿ. ಅದೇ ಅಲ್ವಾ ತೇಜ? ಅದೇ ಅಲ್ವಾ, ಅದೇ ಅಲ್ವಾ ನಾನು ಮಾಡಿದ ತಪ್ಪು? ಇಲ್ಲ ಮ್ಯಾಮ್, ನೀವ್ ಯಾವತ್ತೂ ತಪ್ಪು ಮಾಡಲ್ಲ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ಮ್ಯಾಮ್, ಪ್ಲೀಸ್ ಮ್ಯಾಮ್. ಮತ್ತೀನ್ ಹೇಗ್ ಮಾತಾಡ್ಬೇಕು ಅಂತ ನೀನ್ ಹೇಳು. ಲೋನ್ ಸ್ಯಾಂಕ್ಷನ್ ಆದ ದಿವಸ ಯಾವುದೋ ಯೋಚನೆಯಿಂದನೋ ಯಾವುದೋ ಡಿಸ್ಟರ್ಬ್ ಇಂದನೋ ನಿನಗೆ ಕೋಪ ಬಂದಿದೆ ಅಂತ ಅನ್ಕೊಂಡೆ. ಆದ್ರೆ ಅದ್ರ ಹಿಂದೆ ಇರೋ ರೀಸನ್ ಇದೇನಾ ತೇಜ? ಅವತ್ತು ಎಲ್ಲ ಕ್ಲಾರಿಟಿ ಕ್ಲಿಯರ್ ಆಗಿದೆ ಅಂತ ಮಾತಾಡಿ ಇವತ್ ಯಾಕೆ ಹೀಗ್ ಮಾಡ್ದೆ ತೇಜ? ಪೂಜೆ ಮಧ್ಯದಲ್ಲಿ ಆ ರೀತಿ ಹೊರಟೋದ್ಯಲ್ಲ, ಆ ರೀತಿ ನೀನ್ ಮಾಡಬಹುದಾ? ಆಗ ಅವನ್ ಮನಸ್ಸು ಎಷ್ಟು ನೋವಾಗಿದೆ ಅನ್ನೋದನ್ನ ನೀನ್ ಒಂದು ಕ್ಷಣನಾದ್ರೂ ಯೋಚನೆ ಮಾಡಿದ್ಯಾ ತೇಜ? ನಿನ್ ತಮ್ಮನಿಗೆ ನೀನ್ ಕೊಡೋ ಬೆಲೆ ಇದೇನೇನಾ? ಮಾತಾಡೋ. ನಿನಗ್ ಬೇಕಾಗಿರೋದು ಏನು? ಹೆಸರು ತಾನೆ?
ವಾಗ್ದೇವಿ ಹೆಸರಿನಲ್ಲಿರೋ ಎಲ್ಲ ಆರ್ಗನೈಸೇಷನ್ನ ನಿನ್ನ ಹೆಸರಿಗೆ, ನಿನ್ನ ಹೆಂಡತಿ ಹೆಸರಿಗೆ ಬದಲಾಯಿಸ್ತೀನಿ. ಓಕೆ ಅಲ್ವಾ? ಬೇಡ ಮ್ಯಾಮ್. ಮ್ಯಾಮ್ ನಾನೇ ಹಾಗನ್ಕೋತೀನಿ, ಹೇಳಿ ಮ್ಯಾಮ್. ಇವನೆಂತ ಗಂಡನಪ್ಪ ದೇವ್ರೆ, ಅವರೇ ಎಲ್ಲ ಕೊಡ್ತೀನಿ ಅಂತ ಹೇಳ್ತಾ ಇದ್ರು, ಬೇಡ ಅಂತಿದ್ದಾನಲ್ಲ. ನನ್ನ ಇಂಟೆನ್ಷನ್ ಅದಲ್ಲ ಮ್ಯಾಮ್, ಬೇಡ. ಮತ್ತೇನೋ ನಿನ್ ಕೋರಿಕೆ? ಯಾರ ಮೇಲೂ ನಿನ್ ಕೋಪ? ಮಾತಾಡು. ಮನೇಲಿರೋ ಪ್ರತಿಯೊಬ್ಬರಿಗೂ ಒಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ತಪ್ಪು ಮಾಡಿರೋ ಶತ್ರುನಾದ್ರೂ ಕ್ಷಮಿಸ್ತೀನಿ ಹೊರತು ನನ್ನ ಬಗ್ಗೆ ಗೊತ್ತಿದ್ದು ಕೂಡ ನನಗೆ ಮೋಸ ಮಾಡಿದವ್ರನ್ನ ಮಾತ್ರ ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ವನಜ ಓದಿನ ವಿಷಯದಲ್ಲಿ ಸುಳ್ಳು ಹೇಳಿದ ತಪ್ಪಿಗೆ ಶಿಕ್ಷೆಯಾಗಿ ಎಲ್ಲದಕ್ಕೂ ದೂರ ಆಗಿದ್ದಾಳೆ. ಆದ್ರೆ ನೀನು ಮಾತ್ರ ನನ್ನ ಮನಸ್ಸಿನಲ್ಲಿ ಉನ್ನತ ಸ್ಥಾನದಲ್ಲಿದೆಯ ಕಣೋ. ಅಂಥ ಉನ್ನತವಾದ ಸ್ಥಾನನ ಇಂಥ ಸಿಲ್ಲಿ ಮಿಸ್ಟೇಕ್ಸ್ಗಳನ್ನ ಮಾಡಿ ಕಳ್ಕೋಬೇಡ ಕಣೋ, ಕಳ್ಕೋಕೂಡ್ದು. ತೇಜ, ವಿದ್ಯೆ ಅನ್ನೋದು ನನ್ನ ಉಸಿರು ಕಣೋ. ನಾನು ಬದುಕಿರೋ ಹಾಗೆ ಮಾಡ್ತಿರೋದು ಆ ವಿದ್ಯೆನೇ ಕಣೋ. ಆ ವಿದ್ಯೆಯಿಂದನೇ ನನಗೆ ಕೀರ್ತಿ ಬಂದಿರೋದು ಕಣೋ. ಅಂಥ ವಿದ್ಯೆ ವಿಷಯದಲ್ಲಿ ಯಾರಾದ್ರೂ ಒಂದು ತಪ್ಪು ಮಾಡಿದ್ದಾರೆ ಅಂತ ನನಗೆ ಗೊತ್ತಾದ್ರೆ ನಾನು ಕೊಡೋ ಶಿಕ್ಷೆ ಯಾರು ಊಹೆಗೂ ಸಿಕ್ಕೋದಿಲ್ಲ. ವಾಣಿ ವಿಶ್ವವಿದ್ಯಾಲಯ ಅನ್ನೋ ಹೆಸರು, ವಾಣಿ ಟ್ಯಾಲೆಂಟ್ ಅಂಡ್ ಬೋಧನ್ನ ನೋಡಿ ನಾನು ಇವಳು ಕೊಟ್ಟಿರೋ ಗೌರವ, ಇವಳ ಬುದ್ಧಿವಂತಿಕೆಗೆ ನಾವು ಮಾಡ್ತಿರೋ ಸನ್ಮಾನ. ಅರ್ಥ ಆಯ್ತಾ? Any more doubts? ಮತ್ತೆ ಹೇಳ್ತಾ ಇದ್ದೀನಿ, ಎಲ್ಲರೂ ಕೇಳಿಸ್ಕೊಳ್ಳಿ. ನನ್ನ ನಿರ್ಧಾರ, ವಾಣಿ ವಿಶ್ವವಿದ್ಯಾಲಯ ಅನ್ನೋ ಹೆಸರು ಯಾವುದೂ ಬದಲಾಗೋದಿಲ್ಲ.
ಬದ್ಲಾಗೋಕೆ ನಾನು ಬಿಡೋಲ್ಲ. ನನ್ನ ಆಸೆ ಕಣೋ. ಬೇಕಣ್ಣ, ಪ್ಲೀಸ್ ಅಣ್ಣ, ಪ್ಲೀಸ್. ಅಂತರ್ಯುದ್ಧ. ವಿದ್ಯಾದೇವಿ ವಾಗ್ದೇವಿ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆ ಯುದ್ಧ. ಹಬ್ಬದ ಥರ ಕಳಕಳೆಯಿಂದ ಇರೋ ಈ ಮನೆ ಭಸ್ಮ ಆಗೋದಕ್ಕೆ ಸಿದ್ಧ. ಮಾಡಿರೋ ಶತ್ರುನಾದ್ರೂ ಕ್ಷಮಿಸ್ತೀನಿ ಹೊರತು ನನ್ನ ಬಗ್ಗೆ ಗೊತ್ತಿದ್ದು ಕೂಡ ನನಗೆ ಮೋಸ ಮಾಡಿದವ್ರನ್ನ ಮಾತ್ರ ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ಆ ವಿದ್ಯೆಯಿಂದನೇ ನನಗೆ ಕೀರ್ತಿ ಬಂದಿರೋದು ಕಣೋ. ಅಂಥ ವಿದ್ಯೆ ವಿಷಯದಲ್ಲಿ ಯಾರಾದ್ರೂ ಒಂದು ತಪ್ಪು ಮಾಡಿದ್ದಾರೆ ಅಂತ ನನಗೆ ಗೊತ್ತಾದ್ರೆ ನಾನು ಕೊಡೋ ಶಿಕ್ಷೆ ಯಾರು ಊಹೆಗೂ ಸಿಕ್ಕೋದಿಲ್ಲ. ಏನ್ ರಾಹುಲ್ ಅವರೇ,
ರಾಮ ಲಕ್ಷ್ಮಣರ ತರ ಇರೋ ನಿಮ್ ಮಧ್ಯೆ ವೈರತ್ವ ಯಾಕೆ ರಾಹುಲ್ ಅವರೇ? ಇದೆಲ್ಲ ನನ್ನಿಂದಾನೆ, ಕೇವಲ ನನ್ನ ಹೆಸರಿಟ್ಟಿದ್ದಕ್ಕೆ. ನೀವ್ ಅಣ್ಣ ತಮ್ಮಂದ್ರಿಬ್ರ ಮಧ್ಯೆ ನಗೋನ್ ಬಿಟ್ರೆ ಕೋಪನ್ ಯಾವತ್ತೂ ನೋಡೇ ಇರ್ಲಿಲ್ಲ. ಒಬ್ರ ಬಗ್ಗೆ ಒಬ್ರು ಯೋಚಿಸ್ತಿದ್ರೆ ಹೊರತು ಗಲಾಟೆ ಅನ್ನೋದೇ ಇರ್ಲಿಲ್ಲ. ಅಂಥದ್ರಲ್ಲಿ ಇವತ್ತಾಗಿದ್ದನ್ನ ನೋಡ್ತಿದ್ರೆ ನಂಗ್ ನಿಜವಾಗ್ಲೂ ಹುಚ್ಚಿಡಿತಿದೆ ರಾಹುಲ್ ಅವರೇ. ನನ್ ಹೆಸರು ಬೇಡ ಅಂತ ನಾನು ಅವತ್ತಿಂದ ಬೇಡ್ಕೋತಾನೆ ಇದ್ದೀನಿ. ಆದ್ರೆ ಅಮ್ಮವ್ರೆ ನನ್ ಮಾತನ್ ಕೇಳಲಿಲ್ಲ. ಈಗ ನೋಡಿ ಇದು ಎಲ್ಲಿವರೆಗೂ ಬಂದಿದೆ ಅಂತ. ಎಲ್ರನ್ನು ಒಂದ್ ಮಾಡೋದಕ್ಕೆ ಈ ಮನೆಗ್ ಬಂದೆ ಹೊರತು ಹೀಗೆಲ್ಲ ದೂರ ಮಾಡೋದಕ್ಕೆ ಕಾರಣ ಆಗೋದಕ್ಕಲ್ಲ ರಾಹುಲ್ ಅವರೇ. ನೀವೇ ಅಮ್ಮವ್ರಿಗೆ ಹೇಳಿ ಆ ಹೆಸರನ್ನ ತೆಗ್ಸೋ ಹಾಗೆ ಮಾಡಿ ರಾಹುಲ್ ಅವರೇ. ನಿಮಗ್ ಕೈ ಮುಗಿತೀನಿ, ನಿಮ್ ಕಾಲ್ ಬೇಕಾದ್ರೆ ಹಿಡ್ಕೋತೀನಿ. ಸರ್ಸು ಸರ್ಸು, ಇದ್ರಲ್ಲಿ ನಿನ್ ತಪ್ಪು ಏನೂ ಇಲ್ಲ. ಅಣ್ಣ ಏನು ಯೋಚನೆ ಮಾಡದೆ ಆತರ ಪಟ್ಬಿಟ್ಟ ಅಷ್ಟೇ. ಯಾವ ಅರ್ಹತೆನೂ ಇಲ್ದೇ ಇರೋ ನನ್ಗೆ ನೀವಿಂತ ಪಟ್ಟ ಕೊಟ್ರೆ ಎಷ್ಟೇ ಒಳ್ಳೆಯವ್ರಿಗಾದ್ರೂ ಕೋಪ ಬರುತ್ತೆ ರಾಹುಲ್ ಅವರೇ. ಅದು ತೇಜಣ್ಣನ್ ತಪ್ಪಲ್ಲ. ದಯವಿಟ್ಟು ಗಲಾಟೆ ಇನ್ನೂ ದೊಡ್ಡದಾಗೋ ಮುಂಚೆನೆ ಅಮ್ಮೋರ್ ಹತ್ರ ಮಾತಾಡಿ ರಾಹುಲ್ ಅವರೇ. ಇಲ್ಲ ಸರ್ಸು, ನನ್ನಿಂದ ಅದಾಗಲ್ಲ. ಮೇಡಮ್ ಏನಾದ್ರೂ ನಿರ್ಧಾರ ತಗೊಂಡ್ರೆ ಅದನ್ನ ಪಾಲಿಸಲೇಬೇಕೇ ಹೊರತು ಆಗಲ್ಲ ಅನ್ನೋ ಅರ್ಹತೆ ನನಗ್ ಮಾತ್ರ ಅಲ್ಲ, ಈ ಮನೇಲಿ ಯಾರಿಗೂ ಇಲ್ಲ. ಆದ್ರೆ ಆ ಹೆಸರಿಂದಾನೇ ಅಲ್ವಾ ಈ ಸಮಸ್ಯೆ ಎಲ್ಲ. ಮನೇಲಿ ಇರೋರ ಅಭಿಪ್ರಾಯದಿಂದ ಸಮಸ್ಯೆಗಳಾಗ್ತಿದೆ ಹೊರತು ಮೇಡಮ್ ನಿರ್ಧಾರದಿಂದಲ್ಲ. ಸರ್ಸು, ನೀನ್ ಅದನ್ನ ಅರ್ಥ ಮಾಡ್ಕೋ ಸರ್ಸು. ಸರ್ಸು, ನಿನ್ ಹೆಸರಿಟ್ರೆ ಮಾತ್ರ ಅಲ್ಲ, ಅಲ್ಲಿ ಅತ್ಗೆ ಹೆಸರಿದ್ರು ಅಣ್ಣನ ಹೆಸರಿದ್ರು ಯಾರ ಹೆಸರಿದ್ರು ಸರಿ. ಮೇಡಮ್ ಒಂದ್ಸಲ ಡಿಸೈಡ್ ಮಾಡಿದ್ದಾರೆ ಅಂದಮೇಲೆ ಅದೇ ಫೈನಲ್. ಅದನ್ನ ನನ್ನನ್ನು ಸೇರಿ ಮನೇಲಿ ಎಲ್ರೂ ಫಾಲೋ ಮಾಡಬೇಕು ಅಷ್ಟೇ. ಒಬ್ಬ ಅಮಾಯಕನ್ನ ತೋರಿಸಿ ಇಡೀ ಆಸ್ತಿನ ಅವನಿಗೆ ಬರ್ದಿದ್ದೀನಿ, ನೀನು ಉಟ್ಟು ಬಟ್ಟೆಯಲ್ಲಿ ಹೊರಗಡೆ ಹೋಗಿ ಭಿಕ್ಷೆ ಬೇಡ್ಲೇಬೇಕು ಅಂತ ಹೇಳಿದ್ರು ಕೂಡ ನಾನು ರೆಡಿ ಆಗಿದ್ದೀನಿ. ಸ್ಥಾನ ಹೆಚ್ಚಾದ್ರು ಸ್ಥಾನ ಕಡಿಮೆ ಆದ್ರೂ ಕೊನೆಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂದ್ರೂ ಕೂಡ ಅದೆಂಥ ನಿರ್ಧಾರ ಆದ್ರೂ ಸರಿ, ನನಗೆ ನಮ್ಮ ಮೇಡಮ್ಮೇ ಮುಖ್ಯ, ಅವ್ರ ಪ್ರೀತಿನೇ ಮುಖ್ಯ. ಸರ್ಸು, ಮನೆಯಲ್ಲಿ ಎಲ್ಲರೂ ಹ್ಯಾಪಿಯಾಗಿರ್ಬೇಕು, ಎಲ್ರ ಜೊತೆ ಸಮಾನವಾಗಿ ನೀನು ಕೂಡ ಸಂತೋಷವಾಗಿರ್ಬೇಕು. ಸರ್ಸು, ಅದಕ್ಕೆ ಮೀರಿದ್ದು ನನಗಿನ್ನೇನು ಬೇಡ ಸರ್ಸು. ಸರ್ಸು, ಅಣ್ಣನ ಜೊತೆ ಯಾವ ಪ್ರಾಬ್ಲಮ್ ಇಲ್ಲದೆ ಕ್ಲಿಯರ್ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು. ಅದಕ್ಕೆ ಮೇಡಮ್ ಸಪೋರ್ಟು ಕೂಡ ಇರುತ್ತೆ. ಸರ್ಸು, ನಮ್ ಬಗ್ಗೆ ಯೋಚನೆ ಮಾಡ್ತಾ ನೀನ್ ಮಾತ್ರ ಕೊರಗಬೇಡ ಸರ್ಸು. ಕಾರ್ತಿಕ್, ಏನಾಯ್ತಪ್ಪ? ಯಾಕೆ ಹೇಗಿದೀಯಾ? ನನ್ಗೆ ನಿಮ್ಮನ್ನ ನೋಡಿದ್ರೆ ಭಯ ಆಗ್ತಿದೆ ಗ್ರಾನಿ. ಅಯ್ಯೋ, ಭಯನ? ಯಾಕಪ್ಪ? ನಿನ್ನೆ ಡ್ಯಾಡಿನ ಚಿಕ್ಕಪ್ಪನ್ನ ಬೈದ್ರಲ್ವಾ, ನಾನು ನೀವು ಯಾವತ್ತೂ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದ ನೋಡೇ ಇರ್ಲಿಲ್ಲ ಗ್ರಾನಿ. ನನ್ಗೂ ಹೀಗೆ ಬೈತೀರೇನೋ ಅಂತ ಭಯ ಆಗ್ತಿದೆ ಗ್ರಾನಿ. ಅಯ್ಯೋ ಕಂದ, ನಿನ್ನನ್ ಯಾಕಪ್ಪ ನಾನು ಬೈತೀನಿ? ನೀನು ಅಂದ್ರೆ ನನಗ್ ಪ್ರಾಣ ಕಣೋ. ಹಾಗಾದ್ರೆ ಡ್ಯಾಡಿ ಮತ್ತೆ ಚಿಕ್ಕಪ್ಪ ಅಂದ್ರೆ ನಿಮ್ಗೆ ಇಷ್ಟ ಇಲ್ವಾ? ಅದಕ್ಕೆ
ಹೋಮ್ವರ್ಕ್ ಮಾಡ್ಲಿಲ್ಲ ಅಂದ್ರೆ ಬೈಯೋದಷ್ಟೇ ಅಲ್ಲ, ಕೆಲವೊಂದ್ಸಲಿ ಹೊಡಿತಾರೆ ಕೂಡ. ಅಂದ್ರೆ ಟೀಚರ್ಗೆ ನಿನ್ ಮೇಲೆ ಕೋಪ ಇರುತ್ತಾ? ಹೋಮ್ವರ್ಕ್ ಮಾಡಿಲ್ಲ ಅಂತ ಕೋಪ ಅಷ್ಟೇ. ಕರೆಕ್ಟ್. ಪ್ರತಿಯೊಂದು ಫ್ಯಾಮಿಲಿಲೂ ಅಮ್ಮ ಅಂದ್ರೆ ಅವಳು ಏನಿಲ್ಲಮ್ಮ, ಖಾಲಿಯಾಗಿ ಕೂತ್ಕೊಂಡಿರೋ ಬದಲು ಇಂಥ ಚಿಕ್ಕ ಚಿಕ್ಕ ಕೆಲಸ ಮಾಡಿದ್ರೆ ಒಳ್ಳೇದೇ ಅಲ್ವಾ ಅಂತ ಅಷ್ಟೇನಮ್ಮ. ಬನ್ನಿ. ಸರಿ ಬಾ ಕಮ್ ಲೆಟ್ಸ್ ಗೋ. ಸರ್, ಕೊರಿಯರ್. ನಾನು ನೋಡ್ಕೊಂಬರ್ತೀನಿ ಇರಿ ಮೇಡಮ್. ಮೇಡಮ್, ಇದು ನಿಮ್ಮ ಹೆಸರಲ್ಲೇ ಬಂದಿದೆ ಮೇಡಮ್. ಹೌದಾ? ಅಖಿಲ ಭಾರತ ಸಾಂಸ್ಕೃತಿಕ ಕಾರ್ಯಕ್ರಮಗಳು 2021-22. ಓ, ಈ ಆರ್ಗನೈಸೇಷನ್ ಇಂದ ಇನ್ವಿಟೇಷನ್ ಬಂದ್ಬಿಡ್ತಾ? ಮೇಡಮ್, ಅದು ನಿಮಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಕೊಟ್ಟಿರೋದು ಈ ಆರ್ಗನೈಸೇಷನ್ ಅವರೇ ಅಲ್ವಾ? ಯಾ 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 ಕರೆಕ್ಟ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನೀನ್ ತುಂಬಾ ದಿನದ ಕನಸು ಅಂತ ಹೇಳ್ತಿದ್ದೆ ಅಲ್ವಾ ವಾಗ್ದೇವಿ? ಅದು ಆವಾಗ ಅನ್ಕೊಂಡಿದ್ದೆ, ಇವಾಗಲ್ಲ ರೀ. ಯಾವಾಗಾದ್ರೂ ನೀವು ನಂಬರ್ 1 ಮೇಡಮ್. ಈ ಇಯರ್ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ನಾನು ನಿಭಾಯಿಸಬೇಕಾಗಿರುವಂತ ರೆಸ್ಪಾನ್ಸಿಬಿಲಿಟಿ ತುಂಬಾನೇ ಇದೆ. ಅದು ಅಲ್ಲದೆ ಇವಾಗ ಎಂಟ್ರಿಗೆ ಡೇಟ್ ಕೂಡ ಕ್ಲೋಸ್ ಆಗ್ಬಿಟ್ಟಿದೆ. ನೆಕ್ಸ್ಟ್ ವೀಕಿಂದ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗ್ಬಿಡುತ್ತೆ. ಈ ಸಾರಿ ಪಾರ್ಟಿಸಿಪೇಟ್ ಮಾಡದೆ ಹೋದ್ರೂ ಕೂಡ ಅವಾರ್ಡ್ ತಗೊಳಕ್ಕಂತೂ ಹೋಗೇ ಹೋಗ್ತೀನಲ್ವಾ? ದಟ್ಸ್ ಇನಫ್ ಫಾರ್ ಮೀ. ಈ ಪ್ರೋಗ್ರಾಮ್ಗೆ ಇಂಡಿಯಾದಿಂದ ದೊಡ್ಡ ದೊಡ್ಡ ಡಾನ್ಸರ್ಸ್ ಎಲ್ಲ ಬರ್ತಿದ್ದಾರೆ. ಇದ್ರಲ್ಲಿ ವಿನ್ ಆಗೋದಷ್ಟೇ ಅಲ್ಲ, ಪಾರ್ಟಿಸಿಪೇಟ್ ಮಾಡೋದನ್ನು ಕೂಡ ಪ್ರೆಸ್ಟೀಜಿಯಸ್ ಆಗಿ ಫೀಲ್ ಮಾಡ್ತಾರೆ ಅವರು.
ಸಿ ದಿಸ್ ಗ್ರೇಟ್ ಪೀಪಲ್. CH ಹರೀಶ್ ವರ್ಮಾ. ಓ ಎಸ್ 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 ಎಸ್, ಇಂಡಿಯಾದಲ್ಲೇನೆ ನಂಬರ್ 1 ಕುಚಿಪುಡಿ ಡಾನ್ಸರ್. ಸುನಂದಾ ನಾಯರ್. ಸುನಂದಾ ನಾಯರ್, ದ ಗ್ರೇಟ್ ಕಥಕಳಿ ಡಾನ್ಸರ್.